ಜಗತ್ತಿನಲ್ಲಿರ್ತಕ್ಕಂಥ ಚಿತ್ರ ವಿಚಿತ್ರ ನೋಡು, ಭಗವಂತನ ವ್ಯಾಪಾರ ಗೊತ್ತಾಗುತ್ತೆ. ಭೂತ ತತ್ವದ ಹುಳ ಇದು ವಾಯುತತ್ವದ ಹುಳ ಆಗುತ್ತೆ. ಹೇಗಾಗುತ್ತೋ ಗೊತ್ತಿಲ್ಲ. ಹೇಗಾಗುತ್ತೆ? ಒಂದು ರೇಷ್ಮೆ ಸೀರೆ ನಾವು ಸುಖ ಪಡಬೇಕಾದ್ರೆ ಲಕ್ಷ ಹುಳು ಕೋಟಿ ಹುಳು ಪ್ರಾಣ ಬಿಟ್ಟಿದೆ ಅಂತ. ಯಾವ ವಿಷಯವನ್ನು ಪ್ರಪಂಚದ ಮಾತಾಡಿದ್ರು ನಮ್ಮ ಶಾಸ್ತ್ರ ಸಂಬಂಧವನ್ನು ಬಿಟ್ಟು ಯಾರೂ ಸ್ವತಂತ್ರವಾಗಿ ಮಾತನಾಡಲಾರರು. ಐ ಕ್ಯಾನ್ ಚಾಲೆಂಜ್. ದಿನ ನನ್ನ ನೈವೇದ್ಯದಲ್ಲಿ ಅರ್ಧ ಅನ್ನ ಸ್ವಾಮಿ ಒಳಗಿಂದ ಬಂದು ಕೋಟಿ ರೂಪದಿಂದ ತಿಂತಾನೆ. ಅರ್ಧ ನೈವೇದ್ಯ ನಾನು ದಿನ ಊಟ ಮಾಡ್ತಾ ಇರೋದು. ಸ್ವಾಮಿ ನಾನು ಮುಟ್ಟಿಲ್ಲ, ಈ ತಪ್ಪಲೆ ತಂದಿದ್ದೀನಿ, ಮುಖ್ಯ ಪ್ರಾಣಿಗಳು ಮುಟ್ಟಿರೋದು, ನಿಮ್ಮ ಜ್ಞಾನ ದೃಷ್ಟಿಯಿಂದ ನೀವು ಪರೀಕ್ಷೆ ಮಾಡಿ ನನ್ನ ಅನುಗ್ರಹ ಮಾಡಿ. ಬೇರೆ ಹಣ್ಣುಗಳಿಗೆ ಆಗಲ್ಲ, ತೊಟ್ಟಿಂದ ನೇರ ರಸ ಹೋಗುವಂಥ ಸಂಪರ್ಕ ಇದೆ, ಒಪ್ಕೋಬೋದು. ಮಾವಿನ ಹಣ್ಣಾಗಲಿ ಬಾಳೆಹಣ್ಣಾಗಲಿ ಮತ್ತೊಂದಾಗಲಿ. ಈ ದಾಳಿಂಬೆ ಹಣ್ಣಲ್ಲಿ ಹಾಗಿಲ್ಲ. ಕಾಳಲ್ಲಿ ಎಲ್ಲರೂ ತೂತಿದೆಯಾ ಅಂದರೆ ಎಲ್ಲೂ ತೂತಿಲ್ಲ. ರಸ ಅಮುಕಿದ್ರೆ ಬರಬೇಕೆ ಅವನ ತೂತಿನ ರಸ ಅಲ್ಲ. ಕಾಳು ಬೇರೆ ಅಂದಮೇಲೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಾಳಲ್ಲಿ ಅಷ್ಟು ರಸ ಹೇಗೆ ತುಂಬಿತು ಅದರೊಳಗೇನೆ ಅನ್ನೋದಕ್ಕೆ ಹೆಂಗೆ ಹೇಳೋದು ಉತ್ತರ? ಇಂಥವು ಹಣ್ಣುಗಳಲ್ಲಿ ವಿಚಿತ್ರ ಇದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರ್ ಅನಂತ ಗುಣಪರಮಃ ಅಂತ ವರ್ಣನೆ ಮಾಡಿದ್ದಾರೆ. ಜಗತ್ತಿನಲ್ಲಿರ್ತಕ್ಕಂಥ ಚಿತ್ರ ವಿಚಿತ್ರ ನೋಡು, ಭಗವಂತನ ವ್ಯಾಪಾರ ಗೊತ್ತಾಗುತ್ತೆ. ಇದು ಹಣ್ಣೊಂದು ಒಂದು ಹುಳು ತಗೊಳ್ಳೋಣ. ಕಂಬಳಿ ಹುಳು ಮೊಟ್ಟೆ ಇಡುತ್ತೆ, ಮರಿ ಆಗುತ್ತೆ, ಮೈ ತುಂಬ ಕೂದಲು. ಯಾವ ಪ್ರಾಣಿ ಯಾವ ಪಕ್ಷಿನೂ ಕಂಬಳಿ ಹುಳು ಅಂತ ತಿನ್ನಲ್ಲ. ಯಾಕೆ ಅಂದರೆ ಮನುಷ್ಯ ಮುಟ್ಟೋದ್ರು ಕೂಡ ಕೂದಲು ಅಂಟ್ಕೋತೆ. ಆಮೇಲೆ ಪಿಟೀಲ್ ಶುರು ಆಗುತ್ತೆ. ಅರ್ಥ ಆಯ್ತಾ? ದೊಡ್ಡ ಪಂಚಾಯಿತಿ ಅದು ಕಂಬಳಿ ಹುಳ. ಆದರೆ ಮಹಾಸಾಧು ಹುಳ ಕಂಬಳಿ ಹುಳ. ಆದರೆ ದೇವರ ಪ್ರಾಣ ರಕ್ಷಣೆ ಕೊಟ್ಟಿದ್ದಾರೆ. ಈ ಹುಳ ಭೂತತತ್ವದ ಹುಳ ಇದು ವಾಯುತತ್ವದ ಹುಳ ಆಗುತ್ತೆ. ಹೇಗಾಗುತ್ತೋ ಗೊತ್ತಿಲ್ಲ. ಹೇಗಾಗುತ್ತೆ? ತನ್ನ ಕೂದಲನ್ನು ಉದುರಿಸ್ಕೊಂಡು ಗೋಡೆ ಮೂಲೆ ಇತ್ಯಾದಿಗಳಲ್ಲಿ ಕೋಶಾವಸ್ಥೆಯನ್ನು ಕಟ್ಟುತ್ತೆ. ಆ ಕೋಶಾವಸ್ಥೆ 21 ದಿವಸ ಅಂತ ಶಾಸ್ತ್ರ ಹೇಳುತ್ತೆ. 21 ದಿನ ಆಗುತ್ತೆ. ಕೋಶಾವಸ್ಥೆ ಬೇಯಿಸ್ಕೊಂಡು ಚಿಟ್ಟೆ ಈಚೆ ಬರುತ್ತೆ. ಹೇಗೆ ರೆಕ್ಕೆ ಆಯಿತು, ಹೇಗೆ ಕಲರ್ ಕಾಂಬಿನೇಷನ್ ಆಯಿತು, ಹಾರೋ ಗುಣ ಯಾಕೆ ಬಂತು, ನಿಲ್ಲೇ ನಿಲ್ಲೇ ಪತಂಗ ಅಂತ ಹಾಡು ಬರಿಬೋದು. ಆ ಪತಂಗಕ್ಕೆ ಹಾರೋ ಶಕ್ತಿ ಯಾರು ಕೊಟ್ಟರು? ಕಂಬಳಿ ಹುಳ ಸತ್ತೋದ್ರೆ ಚಿಟ್ಟೆ ಆಗಲ್ಲ. ಚಿಟ್ಟೆಯನ್ನು ನೋಡಿದ್ರೆ ಇದು ಹಿಂದೆ ಕಂಬಳಿ ಹುಳ ಆಗಿತ್ತು ಅನ್ನೋ ಜ್ಞಾನ ಬರುತ್ತೆ. ಒಂದು ಭೂತತತ್ವ, ಒಂದು ವಾಯುತತ್ವ, ಒಂದೇ ಜೀವ. ಮೊಟ್ಟೆಯಲ್ಲೂ ಅದೇ, ಮರಿಯಲ್ಲೂ ಅದೇ, ಕಂಬಳಿ ಹುಳದಲ್ಲೂ ಅದೇ, ಚಿಟ್ಟೆಯಲ್ಲೂ ಅದೇ. ಈ ಕೋಶಾವಸ್ಥೆಯಲ್ಲಿ ಚಿಟ್ಟೆ ಹಾರಿ ಹೋಗದೇ ಇದ್ದರೆ, ಅರ್ಥ ಆಯ್ತಾ, ಚಿಟ್ಟೆ ಆಗಲ್ಲ. ಚಿಟ್ಟೆ ಆಯಿತು, ಆ ಕಟ್ಟಿದ ಕೋಶ ಏನು ಅಂದರೆ, ಅರ್ಥ ಆಯ್ತಾ, ಅದು ಕೂಡ ಸಿಲ್ಕ್ಗೆ ಬೆರಕೆ ಹಾಕ್ತಾರೆ. ಕೋಶಾವಸ್ಥೆಯನ್ನು ಬೇಯಿಸುವಾಗ ಸಿಲ್ಕ್ ಹುಳದ ಕೋಶಾವಸ್ಥೆ ಜೊತೆ ಇದನ್ನು ಹಾಕ್ಬಿಡ್ತಾರೆ, ಮಿಕ್ಸೆಡ್. ಇವೆಲ್ಲ ದಪ್ಪ ಆಗುತ್ತೆ, ದಾರ ಹೊಳಪು ಕಡಿಮೆ ಇತ್ಯಾದಿಗಳು, ಕಡಿಮೆ ರೇಟಿಗೆ ಸಿಗುವಂಥದ್ದು, ಟೋಪಿ ಹಾಕುವಂಥ ಸೀರೆಗಳಿಗೆಲ್ಲ. ಗೊತ್ತಾಯ್ತಾ? ಪೀತ ಕೌಶೇಯ ಬಾಕ್ಯವಸ್ತ್ರಂ. ಶ್ರೀಮದ್ ಆಚಾರ್ಯರು ಕೂಡ ಕೌಶೇಯ ವಸ್ತ್ರವನ್ನು ಬಾಕ್ಯವಸ್ತ್ರವಾಗಿ ಹೊದ್ದಿದ್ರು ಅಂತ ಮಧ್ವವಿಜಯದಲ್ಲಿದೆ. ಆದ್ದರಿಂದ ಈಗ ನಾವು ಮಾಡ್ತಾ ಇರೋದೆಲ್ಲ ಹುಳಾನ ಕೋಶದಲ್ಲಿ ಇರೋ ಕಾಲಕ್ಕೆ ಬೇಯಿಸಿ ಥ್ರೆಡ್ಡನ್ನು ತೆಗಿತಾ ಇರೋದು. ಅಂದರೆ ನಮ್ಮ ಒಂದು ರೇಷ್ಮೆ ಮಗಟ, ಒಂದು ರೇಷ್ಮೆ ಸೀರೆ ನಾವು ಸುಖ ಪಡಬೇಕಾದ್ರೆ ಲಕ್ಷ ಹುಳು ಕೋಟಿ ಹುಳು ಪ್ರಾಣ ಬಿಟ್ಟಿದೆ ಅಂತ ಅರ್ಥ. ಇದನ್ನು ತಿಳ್ಕೊಂಡಾಗ ಹೇಗೆ ಸಂತೋಷ ಆಗುತ್ತೆ ಅಂತ ಶಾಸ್ತ್ರ ಪ್ರಶ್ನೆ ಮಾಡುತ್ತೆ. ಆದರೆ ನಮ್ಮ ಸಂತೋಷಕ್ಕೆ ಅನೇಕ ಜೀವಿಗಳನ್ನು ಕೊಲ್ತಕ್ಕಂತಹ ಸಿಸ್ಟಮನ್ನು ಜಗತ್ತಲ್ಲಿ ಇಟ್ಟಿದ್ದಾನೆ ದೇವರು. ಆದರೆ ಇಟ್ಟಿದ್ದಾನೆ, ಅದನ್ನು ಭೋಗ ಮಾಡೋ ಕಾಲಕ್ಕೆ ಜ್ಞಾಪಿಸ್ಕೋಬೇಕಲ್ವ ಅಂತ ಅಲ್ವಾ? ಒಂದು ಪ್ರಾಣಿಯನ್ನು ವಿನಾಕಾರಣ ಬೇಯಿಸ್ತೇವೆ ನಮ್ಮ ಸುಖಕ್ಕೋಸ್ಕರ, ಅಂದರೆ ಒಂದು ಉಡುಪಿಗಾಗಿ. ಸತ್ಯ ಇದನ್ನು ನಾನು ಹುಟ್ಟಿದ್ದೇನಲ್ಲ, ನಾನು ಸುಖ ಪಡಬೇಕಾದ್ರೆ ಹಿನ್ನೆಲೆ, ಹಾಗೆ ಒಬ್ಬರು ಸುಖ ಪಡಬೇಕಾದ್ರೆ ಆ ಸುಖದ ಹಿನ್ನೆಲೆ. ಇವತ್ತು ನಾವೇನು ಸುಖ ಪಡಬೇಕಾದ್ರೂ ತಾಯಿ ಪಟ್ಟ ಕಷ್ಟ ತಾನೇ ಮೂಲ ಅಲ್ವೇ? ಆ ಕಷ್ಟ ಅವಳು ತಡ್ಕೊಳ್ದೇ ಇದ್ದರೆ ಒರಿಜಿನಲ್ಲಾಗಿ ಹಡಿಯೋಳು ಅಂತ ಅರ್ಥ. ಈಗ ಗೊತ್ತೇ ಇಲ್ಲ, ಇಷ್ಟು ತೆಗೆದು ಬಿಡ್ತಾರೆ, 5 ನಿಮಿಷದಲ್ಲಿ ಹಳಸನನ್ನು ಎತ್ತಾಗಿ ಇಟ್ಬಿಡ್ತಾರೆ, 1 ಲಕ್ಷ ರೂಪಾಯಿ. ಅವ್ರಿಗೇನು ಗೊತ್ತಾಗುತ್ತೆ ಗರ್ಭದ ದುಃಖ? ಅರ್ಥ ಆಯ್ತಾ? ಕುಯಿಸ್ಕೊಂಡವ್ರಿಗೆ ಗೊತ್ತಾಗುತ್ತೇನ್ರಿ? ಸೂತಿಕಾ ವಾಯು ಬಂದು ಗುಂಬೇಕು ಹೆರಿಯುವಾಗ, ಅದು ಈಚೆಗೆ ಬರುವಾಗ ಏನು ಕಷ್ಟ ಏನು ಪಟ್ಲು ಅನ್ನೋದು ನ್ಯಾಚುರಲ್ ಆಗಿರೋರಿಗೆ ಗೊತ್ತಾಗುತ್ತೆ. ಆ ದುಃಖ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಲ್ಲ. ಈಗ ಎಲೆಕ್ಟ್ರಿಕಲ್ಲೂ ಹೋಯಿತು. ಈಗಿನ ಕಟಿಂಗ್ಸೇ ಬೇರೆ. ಅದೊಂದು ದೊಡ್ಡ ಪುರಾಣ, ಹೆರಿಗೆ ಪುರಾಣ ಹೇಳುವಾಗ ಹೇಳೋಣ. ನಮ್ಮಲ್ಲಿ ಎಲ್ಲ ಪುರಾಣದ ಸೆಟ್ಟೆ, ಬೇರೆ ಇಲ್ಲವೇ ಇಲ್ಲ. ಯಾವ ಸಾಮಾನು ತಗೊಳ್ಳಿ ಎಲ್ಲ ಪುರಾಣಿಂದಾಗೆ ಯಾವ ವಿಷಯವನ್ನು ಪ್ರಪಂಚದ ಮಾತಾಡಿದ್ರು ನಮ್ಮ ಶಾಸ್ತ್ರ ಸಂಬಂಧವನ್ನು ಬಿಟ್ಟು ಯಾರೂ ಸ್ವತಂತ್ರವಾಗಿ ಮಾತನಾಡಲಾರರು. ಐ ಕ್ಯಾನ್ ಚಾಲೆಂಜ್. ಅರ್ಥ ಆಯ್ತಾ? ಈ ವಾಟ್ಸಪ್ಗಳು ಬಂದಿರೋದು ಒಂದು ರೀತಿ ಕೆಟ್ಟದ್ದು, ಒಂದು ರೀತಿ ಒಳ್ಳೆಯದು. ಅನೇಕ ವಿಷಯಗಳು ಜನಕ್ಕೆ ಮುಟ್ಟುತ್ತೆ, ಅನೇಕ ವಿಷಯಗಳು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೇ ಇದ್ದರೂ ನಮ್ಮಂಥವರು ಪ್ರಶ್ನೆಗೆ ಉತ್ತರವನ್ನು ಹುಡುಕಲಿಕ್ಕೆ ಅವಕಾಶ ಆಗುತ್ತೆ.
ಗೊತ್ತಾಯ್ತಾ? ನೀವೇನು ಬೇಕಾದ್ರೂ ನಾನು ಮಾಡು. ಯಾರೋ ಒಬ್ಬ ನಂಗೆ ಪ್ರಶ್ನೆ ಕೇಳಿದ್ದ. ಒಂದು ಕಡೆ ಸೈನ್ಸಲ್ಲಿ ಮಾತಾಡ್ತಾ ಇದ್ದೆ ಕಾಲೇಜಲ್ಲಿ. ಸ್ವಾಮಿ ಸತ್ತ ಮೇಲೆ ಸುಡ್ತಾರಲ್ಲ ನೋವುತ್ತಾ ಅಂತ ಕೇಳಿದ. ತಲಾಟೆ ಪ್ರಶ್ನೆ ತಾನೇ. ನಾ ಹೇಳಿದೆ ಇಬ್ಬರಿಗೂ ಅನುಭವ ಇಲ್ಲ, ಯಾಕೆ ಬಡ್ಕೋತೀಯ ಅಂದೆ. ನಾನು ಸತ್ತಿಲ್ಲ, ನೀನು ಸತ್ತಿಲ್ಲ. ನಾ ಸತ್ತು ನಂಗೆ ಬೆಂಕಿ ಇಟ್ಟರೆ ಆಗ ಇನ್ನೂ ಪೂರ್ವಾಶ್ರಮ, ಈಗ ಬೆಂಕಿ ಇಡಲ್ಲ, ಊತಾಕ್ಬಿಡ್ತಾರೆ. ಜಾಸ್ತಿ ಮಾತಾಡಿದ್ರೆ ನೀರಿಗೆ ಎಸ್ಬಿಡ್ತಾರೆ, ಬೇಡಲೇ ಬೇಡ, ಆರಾಧನೆ ಬೇಡ ಅಂತ. ಜಾಗ ಕೊಡಲ್ಲ ಮಠದಲ್ಲಿ ಅಂದರೆ ನೀರಿಗೆ ಎಸಿ ಅಂತ ಹೇಳ್ಬಿಡ್ತು. ಏನು ಜಾಗ ಕೊಟ್ಟರೇನ ಬೃಂದಾವನ ಆದ್ರೇನ ಮಹಿಮೆ, ಬೃಂದಾವನ ಆದ್ರೇನ ಏನಿಲ್ವಲ್ಲ. ಎಲ್ಲರದ್ದು ಬೃಂದಾವನ ಇದೆ. ಎಷ್ಟಕ್ಕೆ ನೀರು ಇಡ್ತಾ ಇದ್ದೀವಿ, ಎಷ್ಟು ಜನ ಸೇವೆ ಮಾಡ್ತಾಯಿದ್ದೀವಿ, ಎಷ್ಟು ಜನ ಹಸ್ತೋದಕ ಮಾಡ್ತಾಯಿದ್ವಿ. ತಟ್ಟೆಗೆ ತೀರ್ಥ ಕೊಡೋದೇ. ಬೃಂದಾವನ ಇದ್ದರೂ ಅಷ್ಟೇ, ಬೃಂದಾವನ ಇಲ್ಲದಿದ್ರು ಅಷ್ಟೇ. ಬೃಂದಾವನ ಇದ್ದರೆ ಅದರ ತಲೆ ಮೇಲೆ ಹುಯ್ತೀವಿ, ಬೃಂದಾವನ ಇಲ್ಲದ್ರೆ ತಟ್ಟೆಗೆ 3 ಸಾರಿ ಕೊಡ್ತೀವಿ. ಏನು ನಮ್ಮ ತೀರ್ಥಕ್ಕೋಸ್ಕರ ಅವ್ರು ಪ್ರತ್ಯಕ್ಷ ಆಗಿ ಬಂದು ನೀ ಕೊಟ್ಟರು ಉಂಟು ಇಲ್ಲೇ ಇಲ್ಲಪ್ಪ ಅಂತ ತಗೋತಾರ? ನಾವೇನು ಮಧ್ವಪತಿ ಬಿಟ್ಟಲ್ರ. ಪುರಂದರದಾಸರು ಹೇಳಿದರು ಮಗನಿಗೆ, ಜ್ವರ ಬಂದಿದೆ ಇವತ್ತು, ನಾನು ಯಂತ್ರೋದ್ಧಾರಕ್ಕೆ ಪೂಜೆಗೆ ಹೋಗೋಕ್ಕಾಗಲ್ಲ, ನೀನು ಪೂಜೆ ಮಾಡಿ ನೈವೇದ್ಯ ಮಾಡ್ಕೊಂಡು ಬರಬೇಕು ಅಂದರು. ಬಾಯಿಲ್ಲಿ ಅಂದರು. ನೈವೇದ್ಯ ಅಂದ್ಬಿಟ್ಟು ಅನ್ನದ ತಪ್ಪಲೆ ಬಡ್ದ್ಬಿಟ್ಟು ಬಂದ್ಬಿಡೋದಲ್ಲ. ದಿನ ನನ್ನ ನೈವೇದ್ಯದಲ್ಲಿ ಅರ್ಧ ಅನ್ನ ಸ್ವಾಮಿ ಒಳಗಿಂದ ಬಂದು ಕೋತಿ ರೂಪದಿಂದ ತಿಂತಾನೆ. ಆ ಅರ್ಧ ನೈವೇದ್ಯ ನಾನು ದಿನ ಊಟ ಮಾಡ್ತಾ ಇರೋದು. ನಿನ್ನ ಕಳಿಸ್ತಾ ಇದ್ದೀನಿ, ನೀನು ಇವತ್ತು ಆ ನೈವೇದ್ಯ ಮಾಡಿ ಬರಬೇಕು ಅಂದರು. ಅಂಥ ಅಪ್ಪನೂ ಇಲ್ಲ, ಅಂಥ ಮಗನೂ ಇಲ್ಲ. ಬಂದರು, ಅನ್ನದ ತಪ್ಪಲೆ ಇಟ್ಟರು. ಎಲ್ಲಿ ಬರ್ತಾನೆ ಕೋತಿಯಪ್ಪ? ಬರಲೇ ಇಲ್ಲ. ಇಲ್ಲ ನಮ್ಮಪ್ಪ ಹೇಳಿದಾನೆ ನೀನು ತಿನ್ನಲೇಬೇಕು ಅಂದ. 3 ದಿನ ಆದರೂ ತಿನ್ನಲಿಲ್ಲ. 3 ದಿನ ಉಪವಾಸ ಪುರಂದರದಾಸರು. ಜ್ವರ ನಿಲ್ಲೋವರೆಗೂ ಊಟ ಮಾಡಲ್ಲ. ನೀ ನೈವೇದ್ಯ ಹಂಗೆ ಮಾಡಿದ್ರೇನೇನು. ಯಾಕೆಂದರೆ ಟ್ರೈನಿಂಗ್, ನೀವು ಮಾಡ್ತಾ ಇರೋ ಭಕ್ತಿ ಸರಿ ಇಲ್ಲ. ಪುರಂದರದಾಸರು ಮಗನ ಹೊಟ್ಟೆ ಒರೆಸ್ಕೋತಿಲ್ಲ, ಭಕ್ತಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಪುರಂದರದಾಸರು. ರೀತಿ ನಾಮ ಶತಮೇವಚ. 3 ದಿನ ಆಯಿತು, ನಿನ್ನ ಭಕ್ತಿ ಸರಿ ಇಲ್ಲ, ಇವತ್ತು ಮಾಡು. ಆಗದೆ ಇದ್ದರೆ ನಾಳೆ ನಾವು ಹೋಗ್ತೀನಿ ಅಂದರು. ಇವತ್ತು ಅನ್ನದ ತಪ್ಪಲೆ ಇಟ್ಟರು, ಕೂತ್ಕೊಂಡ್ರು. ತಿಂತೀಯ, ನನ್ನ ಪ್ರಾಣ ಬಿಡಲ. ನೀ ತಿಂದರೆ ಅರ್ಧ ತಿಂದಿದ್ದನ್ನು ತೊಗೊಂಡೋಗಿ ನಮ್ಮ ಅಪ್ಪಂಗೆ ಕೊಡ್ತೀನಿ. ನೀ ತಿನ್ನಲಿಲ್ಲ ಅಂದರೆ ನಮ್ಮ ಮನೆಗೆ ವಾಪಸ್ ಹೋಗಲ್ಲ. ಈ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಇದೆ, ಚಕ್ರತೀರ್ಥ. ಈ ಉದ್ದೇಶದಿಂದ ನಿನ್ನನ್ನು ಉದ್ದೇಶ ಮಾಡ್ತಾ ನೀನನ್ನು ಉದ್ಧಾರ ಮಾಡು ಅಂಥೇಳಿ ನಾನು ದೇಹಾಂತಕ್ಕೆ ತ್ಯಾಗ ಮಾಡಿಬಿಡ್ತೇನೆ. ಪುಟಕ್ಕಂತ ಒಂದು ಪುಟ್ಟ ಕೋತಿ ಬಂತು. ಪುಟ್ಟ ಕೋತಿ ಕಲ್ಲಿಂದ ಅರ್ಧ ತಿಂದ್ಬಿಡ್ತು, ಹೊಟ್ಟೋಯ್ತು. ಬಂದರು, ಇಟ್ಟರು ತಪ್ಪಲೆ. ನೈವೇದ್ಯ ಮಾಡಿದ್ದೀನಿ ಅಂದರು. ಪುರಂದರದಾಸರು ನೋಡಿದ್ರು, ನೀನೇ ಅರ್ಧ ತಿಂದುಬಿಟ್ಟಿಯೋ ಕೋತಿ ಬಂತು ಅಂತ ಕೇಳಿದ್ರು. ಮಗನ ಏನು ಬಿಡಲ್ಲ, ನ್ಯಾಯನೇ. ಸ್ವಾಮಿ ನಾನು ಮುಟ್ಟಿಲ್ಲ, ಈ ತಪ್ಪಲೆ ತಂದಿದ್ದೀನಿ, ಮುಖ್ಯ ಪ್ರಾಣದೇವರು ಮುಟ್ಟಿರೋದು. ನಿಮ್ಮ ಜ್ಞಾನ ದೃಷ್ಟಿಯಿಂದ ನೀವು ಪರೀಕ್ಷೆ ಮಾಡಿ ನನ್ನ ಅನುಗ್ರಹ ಮಾಡಿ ಅಂದರು. ಯಾಕೆ ಗೊತ್ತಾ ಈ ಮಾತು ಕೇಳಿದೆ ಕೂಸು, ಬೇಜಾರು ಮಾಡ್ಕೋಬೇಡ. ಯಾವತ್ತು ನೀ ನೈವೇದ್ಯದ ಕ್ರಮ ಮಲ್ತೀಯೋ ಅವತ್ತು ನಿನ್ನ ಸಾವು. ಅದಕ್ಕೆ ದುಃಖ ಪಡ್ತಾ ಇದ್ದೀನಿ. ಈ ಕತೆ ಕೇಳಿದ್ದೀರಾ? ಕೊಡ್ಲ ದೇವ್ರ ನಾಮ. ಸುಮ್ಮನೆ ಕೋಲಾಟ ಅಂದ್ಬಿಟ್ಟು ಕೋಲ್ ಬಡ್ಕೊಂಡು ಹೊಡೆಯೋದಲ್ಲ. ಯಾವತ್ತು ಈ ನೈವೇದ್ಯ ಮಾಡ್ತೀಯೋ ಅವತ್ತು ನಿನ್ನ ಆಯುಸ್ ಪೂರ್ಣ ಆಯಿತು. ಪೂರ್ಣ ಆಯಿತು ಅಂತ ಯೋಚನೆ ಮಾಡಬೇಡ. ಮುಂದೆ ವಿಜಯರಾಯರಾಗಿ ಅವತಾರ ಮಾಡ್ತೀನಿ. ನಾನು ನಿಮಗೋಸ್ಕರ 25,000 ದೇವ್ರ ನಾಮ ಬಿಟ್ಕೊಡ್ತೇನೆ. 4,75,000 ವರನಾಮಾವಳಿಗಳು ಪೇಳಿಸಿದ ಗುರು ವ್ಯಾಸರಾಯರ ದಯದಿಂದ 25,000 5 ಲಕ್ಷ ಮಾಡಬೇಕು ಅಂತಿದ್ದೆ. ಆ ನಾಮದ ಭಕ್ತಿ ಗೊತ್ತಾಯ್ತಾ? ಅದೆಲ್ಲವೂ ನಿನ್ನಲ್ಲಿ ಇವತ್ತು ಪ್ರಕಟವಾಗುತ್ತೆ. ನಾನೇ ನಿನಗೆ ಅಂಕಿತೋಪದೇಶವನ್ನು ಕೊಡಿಸ್ತೇನೆ. ಪುರಂದರದಾಸರ ರೂಪದಲ್ಲಿ ದಾಸಪ್ಪನ ಕರ್ಕೊಂಡೋಗಿ ದೊಡ್ಡ ಬದರಿಕಾಶ್ರಮದಲ್ಲಿ ವಿಜಯ ವಿಠ್ಠಲನ ಅಂಕಿತವನ್ನು ಕೊಡಿಸಿ ತಂದು ಮತ್ತೆ ದೇಹದಲ್ಲಿ ಪ್ರವೇಶ ಮಾಡಿಸಿದವರು ಪುರಂದರದಾಸರೇ ವಿನ ಬೇರೆ ಯಾರೂ ಅಲ್ಲ.